ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸನ್ನು 2026ನೇ ಸಾಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡೋಣ. ಅಂದರೆ ಆ ಕಂಪ್ಲೀಟ್ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ಸಲ್ಲಿ ಎಷ್ಟು ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಇರುತ್ತೆ, ಹಾಗೆ ಕನ್ನಡ ಮೀಡಿಯಮ್ ಆಗಲಿ, ರೂರಲ್ ಆಗಲಿ, ಹಾಗೆ SNQ ಕೋಟಾ ಸೀಟ್ಸ್ ಆಗಲಿ, ಹಾಗೆ ಹೈದರಾಬಾದ್ ಕರ್ನಾಟಕ ಸೀಟ್ಸು ಮತ್ತು ಜನರಲ್ ಸೀಟ್ಸು ಎಷ್ಟು ಸೀಟ್ಸ್ ಇರುತ್ತೆ ಒಂದೊಂದು ಕಾಲೇಜಿನಲ್ಲಿ, ಮತ್ತು ಯಾವ್ಯಾವ ಬ್ರ್ಯಾಂಚಿಗೆ ಎಷ್ಟೆಷ್ಟು ಸೀಟ್ಸ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಫಿಷಿಯಲ್ ಆಗಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ಫಸ್ಟ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ UGCET 2026 ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾದಂತಹ ಪೇಜು ಓಪನ್ ಆಗುತ್ತೆ. ಅದರಲ್ಲಿ ನೀವು ನೋಡಬಹುದು ರೈಟ್ ಸೈಡ್ ಒಂದು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡಬಹುದು ನೀವು ಇಂಜಿನಿಯರಿಂಗ್ 2026ರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕಂಪ್ಲೀಟಾಗಿ ನಿಮಗೆ ರಿಲೀಸ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಡ್ರಾಫ್ಟ್ ಇದು ಇಂಜಿನಿಯರಿಂಗ್ ಮಾತ್ರ ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ. ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಉಳಿದಂತಹ ಕೋರ್ಸುಗಳಿಗೆ ಸಹ ಬಿಡ್ತಾರೆ. ಬಟ್ ಸದ್ಯದ ಮಟ್ಟಿಗೆ ಇಂಜಿನಿಯರಿಂಗ್ ಕೋರ್ಸಿಗೆ ಬಿಟ್ಟಿದ್ದಾರೆ. ಸೊ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಈ ರೀತಿಯಾದಂತಹ PDF ಓಪನ್ ಆಗುತ್ತೆ. ಸೊ ಅಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ನಿಮಗೆ. ಸೊ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಈ ವರ್ಷ ಎಕ್ಸ್ಟ್ರಾ ಸೀಟ್ಸಿಗೂ ಸಹ ಅಪ್ಲೈ ಮಾಡಿದ್ದಾರೆ ಕೆಲವೊಂದು ಪ್ರೈವೇಟ್ ಕಾಲೇಜಸ್ಸು. ಸೊ ಸದ್ಯದ ಮಟ್ಟಿಗೆ ಈಗೇನು AICTE ಅಂದರೆ AICTE ಅಂತಂದರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ಅಂತ, ಅಂದರೆ ಯಾವುದೇ ನಮ್ಮ ಇಂಜಿನಿಯರಿಂಗ್ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಅಥವಾ ನಮ್ಮ ಭಾರತ ದೇಶದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಆಗಬೇಕಂದ್ರೆ ಇವರೇ ಪರ್ಮಿಷನ್ ಕೊಡುವಂಥದ್ದು. ಜೊತೆಗೆ ನಮ್ಮ ಈಗ ಕಾಲೇಜಸ್ಸಲ್ಲಿ ಸೀಟ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೂ ಸಹ ಇವರೇ ಪರ್ಮಿಷನ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ಅವರು ಈಗ ಸದ್ಯದ ಮಟ್ಟಿಗೆ ಬಿಟ್ಟಿರುವಂಥ ಅವರೇ ಕೊಟ್ಟಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಇದು. ಅದನ್ನು KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ತಗೊಂಡು ರಿಲೀಸ್ ಮಾಡಿರುವಂಥದ್ದು. ಯಾವ್ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟ್ಸ್ ಇದೆ, ಅದರಲ್ಲಿ ಜನರಲ್ ಸೀಟ್ ಎಷ್ಟು, ಹಾಗೆ ಕೆಟಗರಿ ವೈಸ್ ಅಂದರೆ ಲೈಕ್ ಕನ್ನಡ ಮೀಡಿಯಮ್ ಎಷ್ಟು, ರೂರಲ್ ಎಷ್ಟು, ಮತ್ತು SNQ ಕೋಟಾಗೆ ಎಷ್ಟು ಸೀಟ್ಸ್ ಇರುತ್ತೆ, ಹಾಗೆ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ಸೀಟ್ಸ್ ಇರುತ್ತೆ, ಯಾವ ಬ್ರ್ಯಾಂಚಿಗೆ ಎಷ್ಟು ಸೀಟ್ಸ್ ಇರುತ್ತೆ ಅನ್ನೋದನ್ನು ಡೀಟೇಲಾಗಿ ರಿಲೀಸ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಇದು ಡ್ರಾಫ್ಟ್ ಕಾಪಿನ ಬಿಟ್ಟಿದ್ದಾರೆ. ಯಾಕೆಂದರೆ ಕೆಲವೊಂದು ಪ್ರೈವೇಟ್ ಕಾಲೇಜಸ್ ಇನ್ನೂ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಪ್ಲೈ ಮಾಡಿರ್ತಾರೆ. ಬಟ್ ಅದು AICTEಯಿಂದ ಅಪ್ರೂವಲ್ ಬರಬೇಕು. ಅದಾದ ನಂತರ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಅದು ಆಲ್ಮೋಸ್ಟ್ ಬಂದಿರುತ್ತೆ. ಸಪೋಸ್ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಇನ್ಕ್ರೀಸ್ ಆಗ್ತಿದ್ಬೇಕಾದ್ರೂ ಸಹ ಬಂದಾಗ ಅದನ್ನು ಸೀಟ್ಸನ್ನು ಆ್ಯಡ್ ಮಾಡ್ತಾರೆ. ಲಾಸ್ಟ್ ಇಯರ್ ನೋಡ್ಬೋದು ಕೆಲವೊಂದು ಕಾಲೇಜಸ್ ಅದೇ ಥರ ಆಯಿತು. ಆಲ್ಮೋಸ್ಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದಿತ್ತು, ಸೆಕೆಂಡ್ ರೌಂಡಿಗೆ ಅಪ್ರೂವಲನ್ನು ಕೊಟ್ಟಿರ್ತಾರೆ. ಆ ಟೈಮಿನಲ್ಲಿ ಆ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಟ್ಟಿದ್ದರು. ಸೊ ಈ ವರ್ಷನೂ ಅಷ್ಟೇ ಅದೇ ಥರ ಏನಾದರೂ ಆದರೆ ಸೆಕೆಂಡ್ ರೌಂಡಲ್ಲಿ ಯೂಶಲಿ ಸೆಕೆಂಡ್ ರೌಂಡಲ್ಲಿ ಹೊಸ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡಲ್ಲ. ಬಟ್ ಆ ಹೊಸ ಕಾಲೇಜು ಈಗ ಅಪ್ರೂವಲ್ ಆಗಿರೋದ್ರಿಂದ ಆ ಕಾಲೇಜುಗಳನ್ನು ಸೀಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಆಪ್ಷನನ್ನು ಕೊಟ್ಟಿದ್ದರು. ಸೊ ಹಾಗಾಗಿರೋದ್ರಿಂದ ಈಗ ಸದ್ಯದ ಮಟ್ಟಕ್ಕೆ ಯಾವ್ಯಾವೆಲ್ಲ ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಇದೆ, ಆ ಸೀಟ್ಸಲ್ಲಿ ಎಷ್ಟು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಸೀಟ್ಸ್ ಇರುತ್ತೆ ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಸೊ ಇಲ್ಲಿ ನೋಡೋದಾದರೆ ಫಸ್ಟು ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜಸ್ಸಿಂದ ಸ್ಟಾರ್ಟ್ ಆಗಿರುತ್ತೆ. ಅದಾದ ನಂತರ ಏಡೆಡ್ ಮತ್ತು ಪ್ರೈವೇಟ್ ಕಾಲೇಜಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಕಾಲೇಜ್ ಇದು VTU ಕಾನ್ಸ್ಟಿಟ್ಯೂಟ್ ಕಾಲೇಜ್ ಆಫ್ VTU ಚಿಂತಾಮಣಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಇದರಲ್ಲಿ ನಿಮಗೆ ನೋಡ್ಬೋದು ಇದೇ ಥರ ಎಲ್ಲ ಕಾಲೇಜಸ್ಗಳಿಗೂ ಸಹ ನಿಮಗೆ ಇದೇ ಥರ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ ಟೋಟಲ್ ಇಂಟೇಕ್ ಬಂದು 30 ಇದೆ. ಟೋಟಲ್ ಇಂಟೇಕ್ ಬಂದು 30 ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಟೋಟಲ್ KE ಗೌರ್ಮೆಂಟ್ ಸೀಟ್ಸ್ ಎಷ್ಟಿರುತ್ತೆ ಅಂದರೆ 30 ಇರುತ್ತೆ. ನಿಮಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಇಂಟೇಕ್ ಏನಿರುತ್ತೆ ಟೋಟಲ್ ಗೌರ್ಮೆಂಟ್ ಸೀಟ್ಸು ಸಹ ಅಷ್ಟೇ ಇರುತ್ತೆ. ಯಾಕಂದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲೇ ಪ್ರೈವೇಟ್ ಸೀಟ್ಸ್ ಇರೋದಿಲ್ಲ. ಹಾಗಾಗಿರೋದ್ರಿಂದ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಇಂಟೇಕ್ ಏನಿರುತ್ತೆ ಅದೇ ಟೋಟಲ್ ನಿಮ್ಮ KE ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಅಂದರೆ KCET ಮುಖಾಂತರವಾಗಿ ಸೀಟ್ಸ್ ಇರುತ್ತೆ. ಅದರಲ್ಲಿ ಟೋಟಲ್ 30 ಸೀಟ್ಸಲ್ಲಿ ನೀವು ನೋಡ್ಬೋದು 2 ಸೀಟ್ಸ್ ಬಂದು ನಿಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗಿರುತ್ತೆ. 2 ಸೀಟ್ಸ್ ಬಂದು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ರಿಸರ್ವೇಷನ್ ಇರುತ್ತೆ. ಮತ್ತು 26 ಸೀಟ್ಸ್ ಬಂದು ನಿಮಗೆ ರೂರಲ್ ಕನ್ನಡ ಮೀಡಿಯಮ್
ಸೊ ಇರುತ್ತೆ ಸೀಟ್ಸ್ ನಿಮಗೆ. ಮತ್ತು ಟೋಟಲ್ ಹೈದರಾಬಾದ್ ಕರ್ನಾಟಕ ಪ್ಲಸ್ ರೂರಲ್ ಕನ್ನಡ ಮೀಡಿಯಂ ಸೀಟ್ಸ್ ಎಲ್ಲ ಸೇರಿಸಿದ್ರೆ ನಿಮಗೆ 28 ಸೀಟ್ಸ್ ಆಗುತ್ತೆ. ಮತ್ತು SNQ ಕೋಟಾ ಸೀಟ್ ಬಂದು ನಿಮಗೆ ಓವರಾಲ್ 2 ಸೀಟ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ AIML ಈ ಕೋರ್ಸ್ಗೆ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಇದೇ ಥರ ಇರುತ್ತೆ ನಿಮಗೆ ಎಲ್ಲನೂ. ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಸೊ ಇದರಲ್ಲೂ ಸಹ ನೀವು ನೋಡ್ಬೋದು ಕಂಪ್ಲೀಟಾಗಿ ಈ ಥರ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಇದೇ ಥರವಾಗಿ. ಸೊ ನೀವು ಟೋಟಲ್ ಸೀಟ್ಸ್ ಎಷ್ಟಿರುತ್ತೆ ಓವರಾಲ್ ಕಾಲೇಜಲ್ಲಿ ಅನ್ನುವಂಥದ್ದನ್ನು ಸಹ ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ನೋಡೋದಾದರೆ ಎಲ್ಲ ಕಾಲೇಜುಗಳದ್ದು ಸಹ ನಿಮಗೆ ಕಂಪ್ಲೀಟಾಗಿ ಇದೇ ಥರನೇ ಲಿಸ್ಟ್ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮದು ರ್ಯಾಂಕ್ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟ್ಸ್ ಇರುತ್ತೆ, ಸೊ ಅದಕ್ಕೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತಾ, ನಿಮ್ಮ ರಿಸರ್ವೇಷನ್ ಏನಿದೆ ಅನ್ನುವಂಥದ್ದನ್ನು ಸಹ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸುಮ್ಮನೆ ನಾನು ರ್ಯಾಂಕ್ ಬಂತು ನಾನು ಸುಮ್ಮನೆ ಯಾವುದೋ ಒಂದು ಕಾಲೇಜ್ ಅಪ್ಲೈ ಮಾಡಿಬಿಡ್ತೀನಿ ಅಂತಂದರೆ ಆಗೋದಿಲ್ಲ. ಸೊ ಸ್ವಲ್ಪ ಪ್ಲ್ಯಾಂಡಾಗಿ ಹೋಗಬೇಕಾಗಿರೋದ್ರಿಂದ ಸೊ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ ಅನ್ನೋವಂಥದ್ದನ್ನು ಸಹ ನೀವು ಚೆಕ್ ಮಾಡ್ಕೋಬೇಕು ಪ್ರಾಪರಾಗಿ. ನೋಡ್ಬೋದು ಇಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ನಿಮಗೆ ಸೀಟ್ಸ್ ಕಂಪ್ಲೀಟಾಗಿ ಡಿವಿಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಫಸ್ಟ್ ಬಿಗಿನಿಂಗಲ್ಲಿ ಇರುವಂಥದ್ದೆಲ್ಲ ನಿಮಗೆ ಗೌರ್ಮೆಂಟ್ ಕಾಲೇಜಸ್ ಇರುತ್ತೆ. ಅದಾದ ನಂತರ ಏಡೆಡ್ ಕಾಲೇಜಸ್ ಬರುತ್ತೆ. ಇಲ್ಲಿ ನೋಡಬಹುದು ಒಂದು ಎಕ್ಸಾಂಪಲ್ಗೆ ನಿಮಗೆ ನೋಡ್ಬೋದು ಇವೆಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜಸ್ ಆಗಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಇಂಟೇಕ್ ಏನಿರುತ್ತೆ ಅದೇ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಇಲ್ಲಿ ನೋಡಬಹುದು ನೀವು ಆಚಾರ್ಯ ಒಂದು ಎಕ್ಸಾಂಪಲ್. ಪ್ರೈವೇಟ್ ಕಾಲೇಜ್ ಅನ್ಏಡೆಡ್ ಕಾಲೇಜಸ್ಗೆ ಬಂದಾಗ ನೀವು ಯಾವ ರೀತಿಯಾಗಿ ಸೀಟ್ ಅಲಾಟ್ಮೆಂಟ್ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಏರೋಸ್ಪೇಸ್ ಇಂಜಿನಿಯರಿಂಗಿಗೆ 60 ಸೀಟ್ಸ್ ಇಂಟೇಕ್ ಇರುತ್ತೆ. ಬಟ್ ನಿಮಗೆ KE ಅಂದರೆ ಗೌರ್ಮೆಂಟ್ ಸೀಟ್ಸ್ ಬಂದು ನಿಮಗೆ ಎಷ್ಟಿರುತ್ತೆ ಅಂದರೆ 27 ಅಷ್ಟೇ ಇರುತ್ತೆ. ಆಮೇಲೆ ಉಳಿದಂತಹ ನಿಮಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 1 ಇರುತ್ತೆ. ಹೈದರಾಬಾದ್ ಕರ್ನಾಟಕ 2 ಸೀಟ್ಸ್ ಇರುತ್ತೆ. ಆ್ಯಂಡ್ ರೂರಲ್ ಕನ್ನಡ ಮೀಡಿಯಂ ನಿಮಗೆ ಒಂದು 24 ಸೀಟ್ಸ್ ಇರುತ್ತೆ. ಮತ್ತು ಟೋಟಲ್ ಹೈದರಾಬಾದ್ ಕರ್ನಾಟಕ ರೂರಲ್ ಕನ್ನಡ ಮೀಡಿಯಂ ಸೀಟ್ಸ್ ಎಲ್ಲ ಸೇರಿಸಿದ್ರೆ ನಿಮಗೆ 26 ಸೀಟ್ಸ್ ಆಗುತ್ತೆ. ಮತ್ತು ಇಲ್ಲಿ ಕಾಮೆಡ್ ಕೆಗೆ ನೋಡ್ಬೋದು, ಇಲ್ಲಿ ಕಾಮೆಡ್ ಕೆಗೆ 18 ಸೀಟ್ಸನ್ನು ಕೊಡ್ತಾರೆ. ಅದರಲ್ಲಿ ಕಾಮೆಡ್ ಕೆಗೆ ಥ್ರೂ ಕಾಮೆಡ್ ಕೆ ನಿಮಗೆ 18 ಸೀಟ್ಸ್ ಬರೋದ್ರಿಂದ ನೆಕ್ಸ್ಟ್ ರಿಮೈನಿಂಗ್ ಉಳಿದಂತಹ ನೀವು ನೋಡ್ಬೋದು 15 ಸೀಟ್ ಇರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ ಆಗಿರುತ್ತೆ, ಇದು ಮ್ಯಾನೇಜ್ಮೆಂಟ್ ಸೀಟು. ಬಟ್ ಓವರ್ ಆ್ಯಂಡ್ ಎಬೋ ಇಂಟೇಕ್ SNQ ಕೋಟಾ ಬಂದರೆ ನಿಮಗೆ 3 ಸೀಟ್ಸು SNQ ಕೋಟಾ ಆಗುತ್ತೆ. ಸೊ ನೀವೆಲ್ಲ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಟೋಟಲ್ ನಿಮಗೆ 60 ಸೀಟ್ಸ್ ಆಗುತ್ತೆ. ಓಕೆ, ಸೊ ಅದೇ ಥರನೇ ನಿಮಗೆ ಎಲ್ಲ ಬ್ರ್ಯಾಂಚುಗಳ ನೀವು ನೋಡ್ಬೋದು. ಇಲ್ಲಿ ಎಲ್ಲ ಬ್ರ್ಯಾಂಚುಗಳಿಗೂ ಸಹ ಎಷ್ಟೆಷ್ಟು ಸೀಟ್ಸ್ ಇದೆ, ಇಂಟೇಕ್ ಇದೆ, ಮತ್ತು ಎಷ್ಟು ಗೌರ್ಮೆಂಟ್ ಸೀಟ್ಸ್ ಇದೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಸಹ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಓಕೆನಾ. ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲಾಗಿ ನಿಮಗೆ ಸಿಗುತ್ತೆ, ಎಲ್ಲ ಕಾಲೇಜುಗಳ ಡೀಟೇಲ್ಸು ಸಹ ಸಿಗುತ್ತೆ. ಇದು ಇವತ್ತಿನ ಇನ್ಫಾರ್ಮೇಷನ್. ಇದನ್ನು ನೀಟಾಗಿ ಫಾಲೋ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಇಂಜಿನಿಯರಿಂಗಲ್ಲಿ ಬರೀ ರ್ಯಾಂಕ್ ಒಂದೇ ಮ್ಯಾಟರ್ ಆಗೋದಿಲ್ಲ, ನೀವು ಕೌನ್ಸಿಲಿಂಗಲ್ಲಿ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅನ್ನುವಂಥದ್ದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಆಗಲಿ, ಹಾಗೆ ಇಲ್ಲಿ ನೀವು ಕಾಲೇಜುಗಳು ಯಾವುದು ಸಿಗಬಹುದು ಅನ್ನುವಂಥದ್ದನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕಂದ್ರೆ ನಿಮಗೆ ಡೇಟಾ ಇರಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕಾಲೇಜಸನ್ನು ಈಗಲೇ ಟ್ರೈ ಮಾಡ್ತೀರಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ KCET ರಿಸಲ್ಟ್ಸ್ ಇನ್ನೇನು ಬಿಟ್ಟಿದ ನಂತರ ನೀವು ಇಮಿಡಿಯೇಟಾಗಿ ಕಾಲೇಜುಗಳನ್ನು ಅರೇಂಜ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಖಂಡಿತವಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿರ್ತೀನಿ, ನಿಮ್ಮ ರ್ಯಾಂಕ್ಗೆ ಯಾವ ರೀತಿಯಾಗಿ ಕಾಲೇಜಸನ್ನು ಅರೇಂಜ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿಯಲ್ಲಿ ಅನ್ನುವಂಥದ್ದನ್ನು. ಸೊ ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.